ಇದ್ಯಾಕೆ ಅಳಿಮಯ್ಯ ಇನ್ನೂ ಬಂದಿಲ್ಲ? ಅಳಿಮಯ್ಯ, ಓ ಅಳಿಮಯ್ಯ ಇಲ್ಲೇ ಬರ್ತಿದ್ದಾರೆ. ಮುಚ್ಚಯ್ಯ ಬಾಯೆ, ಅಳಿಮಯ್ಯ ಅಂತೆ ಅಳಿಮಯ್ಯ. ನಾನ್ ನಿನ್ನ ಅಳಿಯ ಅಲ್ಲ. ನಿನ್ನ ಮಗಳು ನನ್ನ ಹೆಂಡತಿನೂ ಅಲ್ಲ. ಇವಳು ಕೊರಳಿಗೆ ತಾಳಿ ನಾನ್ ಕಟ್ಟಿಲ್ಲ. ಅವಳಾಗೆ ತಾಳಿ ಕಟ್ಕೊಂಡು ಈ ಮನೆಗೆ ಸೊಸೆಯನ್ನ ಹೆಸರಿಟ್ಕೊಂಡು ಮೆರೀತಿದ್ದಾಳೆ. ನಾನ್ ಮಾಡಿದ ವಿಡಿಯೋನ ಉಪಯೋಗಿಸ್ಕೊಂಡು ನಮ್ಮನ್ನ ದೋಚಕ್ ಬಂದಿದ್ದಾಳೆ. ಅವಳ ಅಪ್ಪನಾಗಿ ಆ ದೋಚ ಕೆಲಸದಲ್ಲಿ ನೀನು ಭಾಗಿಯಾಗಿದ್ಯಾ ಅಂತ ನನಗೆ ಗೊತ್ತಲೇ. ವಿಜಿ, ನಮ್ಮ ಅಪ್ಪಂಗೆ ಏನು ಅನ್ಬೇಡ. ನಿಮ್ಮ ಅಮ್ಮನಿಗಂದ್ರೆ ಪರವಾಗಿಲ್ವಾ? ಮಗಳನ್ನ ಚೂ ಬಿಟ್ಟು ದೊಡ್ಡೋರ್ ಮನೆಗೆ ಕನ್ನ ಹಾಕೋ ಕಚಡ ಕೆಲಸ ಮಾಡೋರು ಈ ನಿಮ್ಮ ಅಪ್ಪ ಅಮ್ಮ. ವಿಜಯ್, ಗೀತಾ, ಸುಮ್ನೆ ಇರಮ್ಮ. ಸುಮ್ನೆ ಇರೋದಲ್ವೋ, ಬಾಯಿ ಮುಚ್ಕೊಂಡ್ ಜಾಗ ಖಾಲಿ ಮಾಡ್ತಾ ಇರ್ಬೇಕಷ್ಟೇ. ನಿಮ್ ಇಡೀ ಕುಟುಂಬ ಬಿಟ್ಟಿಯಾಗಿ ಬಂದು ಮೇಯೋಕೆ ನಮ್ಮನೇನೆ ಬೇಕಾಗಿತ್ತ ಬಿಪಿ? ಲೋ ಬಿಪಿ, ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋ. ಇನ್ನೊಂದ್ಸತಿ ಈ ಕಡೆ ತಿರುಗ್ ನೋಡಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸಿ ಭೂಮಿಗೆ ಬಾಯೇಳೋ ರೀತಿ ಮಾಡ್ತೀನಿ. ಈ ಮನೆ ಶ್ರೀಮಂತಿಕೆ ನೆಕ್ಕೋಗ್ ಬಂದಿರೋ ಬೀದಿ ನಾಯಿಗಳು ನೀವು. ಕೊಚ್ಚೆ ಹರಿಯೋ ಮೋರಿಗೆ ಈ ಮನೆ ದಾರಿ ಬೇಕಿತ್ತ? ಹೋಗ್ರ ಆಚೆ, ಗೆಟ್ ಔಟ್. ಯಾಕೆ ಡಲ್ಲ ಕೂತಿದ್ಯಾ? ನೀನೇನೋ ವಿಜಯ್ ಫ್ರೆಂಡ್ಸ್ ಮುಂದೆ ಗೀತನ್ ಬಗ್ಗೆ ಜೋರಾಗಿ ಮಾತಾಡ್ಬಿಟ್ಟೆ. ಆದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ಯಾಕೆ?
ಗೀತಂಗಲ್ಲ ಏನಾದ್ರೂ ತೊಂದ್ರೆ ಆಗಿರ್ಬೋದು ಅನಿಸ್ತದೆ ಕಣ. ಶ್ರೀಮಂತರ ಸವಾಸ ಯಾವಾಗ ಬೇಕಾದ್ರೂ ಮರ್ಯಾದೆ ತೆಗಿಯುತ್ತೆ ಕಣ. ಆದ್ರೆ ಗೀತ ಸುಮ್ನಿರೋಳಲ್ಲ. ಸುಮ್ನೆ ಇರ್ತಾಳೆ ಕಣೆ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅಲ್ಲಿದ್ದಾರೆ. ಅವ್ರ ಮುಂದೆ ಏನಾದ್ರೂ ಎಡ್ವರ್ಟ್ ಆಗತ್ತೆ ಅಂತ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತಾಳೆ ಕಣ. ಇದೇ ಸರಿಯಾದ ಅವಕಾಶ ಅನ್ಕೊಂಡು ವಿಜಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಮೊದ್ಲೇ ಅವ್ನ ನಾಲ್ಗೆಗೆ ಲಂಗು ಲಗಾಮಿರಲ್ಲ. ವಿಜಯ್ ಫ್ರೆಂಡ್ಸ್ ಬೇರೆ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ಕೊಂಡು ಹೋದ್ರು ಅಂದ್ಮೇಲೆ ಗೀತಂಗೆ ತೊಂದ್ರೆ ಆಗುತ್ತೆ ಅನ್ಕೊಂತ್ಯಾ? ನನಗೇನೋ ಹಾಗೆ ಅನ್ನಿಸ್ತಿದ. ಇಲ್ಲ ಕಣೆ, ಗೀತ ಯಾವತ್ತೂ ಸೋಲ್ಬಾರ್ದು. ಆಗೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ ಧೈರ್ಯ ಇರೋರು ಯಾವತ್ತೂ ಗೆಲ್ಲೇಬೇಕು. ಆಗ್ಲೇ ಬದುಕು ಬ್ಯಾಲೆನ್ಸ್ ಆಗೋಕ್ ಸಾಧ್ಯ. ಗೀತ ಕಡೆ ದೇವ್ರಿದ್ದಾನೆ. ಇರ್ತಾನೆ, ಆದ್ರೆ ಸುಮ್ನೆ ಇರ್ತಾನೆ ಅನ್ಸುತ್ತೆ. ಏನಯ್ಯ ಗೆಟ್ ಔಟ್ ಅಂದ್ರು ನನ್ ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ಈ ಬಂಗ್ಲೆಲಿ ಹೆಜ್ಜೆ ಇಡಕ್ಕೂ ನಿಮ್ ಕುಟುಂಬಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಮಗಳಿಗೆ ನಾನ್ ಗಂಡನೂ ಅಲ್ಲ, ಅವಳು ನನ್ನ ಹೆಂಡತಿನೂ ಅಲ್ಲ. ಮೊದ್ಲು ಈ ಅನಿಷ್ಟಂಗ್ ಕರ್ಕೊಂಡು ರೈಟ್ ಹೇಳ್ತಾ ಇರೋ. ಏನೋ ಒಂದು ಒಟ್ನಲ್ಲಿ ಗೀತಾ ತೊಲಗಿದ್ರೆ ಸಾಕು. ಏ ಆಗ್ಲಿಂದ ಹೇಳ್ತಾ ಇದ್ದೀನಿ ತಾನೆ, ನೀವೇ ಮನೆಯಿಂದ ಆಚೆ ಹೋಗ್ತೀರಾ ಇಲ್ಲ ನಾನ್ ಕತ್ತಿರ್ದ ಆಚೆ ನೂಕ್ಲಾ? ವಿಜಯ್, ಇಡಿಯಟ್, ಏನೋ ಮಾತಾಡ್ತಾ ಇದೀಯಾ? ಏನಾಗ್ತಾ ಇದೆ ಇಲ್ಲಿ? ಏನ್ ವಿಜಿ ಇದು ಗಲಾಟೆ? ಭಾನು, ಏನಾಗ್ತಾ ಇದೆ ಇಲ್ಲಿ? ಅಯ್ಯೋ ಬೀಗ್ರೆ, ಅಂಥದ್ದೇನೂ ಆಗಿಲ್ಲ. ಒಂದ್ ನಿಮಿಷ ಬೀಗ್ರೆ. ಏನು ಒಂದು ನಿಮಿಷ? ನನ್ನ ಮಗ ನಿಮ್ಮನ್ನ ಬೈತಾದನ್, ನೀವು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದೀರಾ. ಅಂತದ್ ಏನಾಯ್ತು? ಅಪ್ಪ ಅಣ್ಣ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಅಕ್ಕೆಗೆ ಅವ್ನ್ ತಾಳಿನೇ ಕಟ್ಟಿಲ್ವಂತೆ. ಅಕ್ಕೆ ಅವ್ನ್ ಹೆಂಡ್ತಿನೇ ಅಲ್ವಂತೆ. ಇದೆಲ್ಲ ನಾಟಕ ಅಂತೆ. ಏನ್ ವಿಜಿ ಇದು? ಅಯ್ಯಯ್ಯೋ ಬೀಗ್ರೆ, ಅಳಿ ಅಂದ್ರೆ ಏನು ಅನ್ಬೇಡಿ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಬೇಷ್ ಅನ್ನೋದು ಬಿಟ್ಟು ಬೈದ್ರೆ ಆ ದೇವ್ರ ಮೆಚ್ತಾನ ಹೇಳಿ? ಒಯ್ಯೋದಿಕ್ಕೆ ಬೇಷ್ ಅನ್ಬೇಕಾ ಬೀಗ್ರೆ? ಹಿರಿಯರು ಅನ್ನೋ ಗೌರವ ಬೇಡವಾ? ಇಷ್ಟಕ್ಕೂ ಅವನು ಆಡ್ತಾರೋ ಮಾತುಗಳಿಗೆ ಏನಾದ್ರು ಅರ್ಥ ಇದೆಯಾ? ಇದೆ, ತುಂಬಾ ಅರ್ಥ ಇದೆ. ಅಳಿಮಯ್ಯ ಸೂಪರ್.
ಇಂಥ ಮಗನಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನಿಜಕ್ಕೂ ನೀವು ಅಳಿಯ ಅಲ್ಲ, ಅಳಿದೇವ್ರು, ಡಾಕ್ಟ್ರು. ಶ್ರೀನಿವಾಸ್ ಅವರೇ, ನಿಮ್ಮ ಮಾತು ನಮಗ್ ಬಿಡಿ, ಒರಿಜಿನಲ್ ಶ್ರೀನಿವಾಸನಿಗೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಇಲ್ಲ, ಯಾಕಂದ್ರೆ ಇದು ನನಗೂ ಅಳಿಮಯ್ಯಂಗೂ ಅರ್ಥ ಆಗಿರೋ ವಿಷಯ. ಅಲ್ವಾ ಅಳಿಮಯ್ಯ? ಅಳಿಮಯ್ಯ, ನನ್ನ ಪಾಲಿನ ಡಾಕ್ಟರ್ ಬಿಗ್ರೆ ನನಗೆ ಬಿಕ್ಳಿಕೆ ಶುರು ಆಗಿತ್ತು, ನಿಲ್ತಾನೆ ಇರಲಿಲ್ಲ. ಅಂತ ಸಮಯದಲ್ಲಿ ಆತಂಕದ ಸುದ್ದಿ ಹೇಳಿದ್ರೆ ಬಿಕ್ಳಿಕೆ ನಿಂತೋಗುತ್ತೆ ಅಂತ ನಾನೆಲ್ಲೋ ಓದಿದ್ದೆ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಅಳಿದೇವರು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ದಿರದನ್ನೆಲ್ಲ ಹೇಳಿ ನನ್ನ ಬಿಕ್ಳಿಕೆ ನಿಲ್ಲಿಸ್ಬಿಟ್ರು. ನನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗೋಗ್ ಮಾಡಿ ನನ್ನ ಬಿಕ್ಳಿಕೆ ನಿಲ್ಲಿಸ್ಬಿಟ್ರು. ನೋಡಿದ್ರೆ ಅವ್ರ ತಲೆ ಉಪಯೋಗಿಸಿರೋ ರೀತಿ, ಅದಕ್ಕೆ ಹೇಳೋದು ಅಳಿಯ ಮಗ ಅಂತ. ಈ ಮಾವನ ಕಷ್ಟನ ಮೇಲಿಂದನೇ ನೋಡಿ ಅಲ್ಲಿಂದನೇ ಬಂದು ಅದನ್ನು ನಿವಾರಿಸಿದ ಧೀರ ನನ್ನ ಅಳಿಯ. ಬೇಷ್ ಅಳಿಮಯ್ಯ, ಬೇಷ್. ನೀವು ಅದ್ಭುತ ಬಿಡಿ. ನನ್ನ ಮಗಳನ್ನ ನಿಮ್ ಕೈಲಿ ಇಟ್ಟೋಗೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಅಳಿಮಯ್ಯ, ಮಗಳು ತಂದೆನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ನೀವು ಇನ್ನು ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಲಕ್ಕಿ. ಹೇ ಸುಶೀಲಾ, ಅಳಿಯಂದ್ರೆ ಕೇಳಿದ್ರೆ ನನ್ನ ಮಗಳು ಸಂತೃಪ್ತಿಯಾಗಿರ್ತಾಳೆ ಕಣೆ, ಸ್ವರ್ಗ ಕಾಣ್ತಾಳೆ. ನಮ್ಗೆ ಈ ಸಂತೃಪ್ತಿನೇ ಸಾಕು. ಹೊರಡೋಣ. ಗೀತಾ, ಬರ್ತೀವಮ್ಮ, ಹುಷಾರು. ಹೇ ಸುಶೀಲಾ, ನೀನು ಹುಷಾರು ಅಂತ ಪದ ಬಳಸೋ ಹಾಗಿಲ್ಲ ಕಣೆ. ಅಳಿಯಂದ್ರು ನನ್ನ ಮಗಳನ್ನ ಹೂ ನೋಡ್ಕೊಂಡ ನೋಡ್ಕೋತಾರೆ. ಹೊರಡೋಣ. ಬೀಗ್ರೆ, ನಾನಿನ್ ಬರ್ತೀನಿ. ತಮ್ಮಿಂದ ಬಹಳ ಉಪಕಾರ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮನ್ನ. ಅಳಿಯಂದ್ರೆ